ಸೊ ಫೈನಲಿ ಬೆಳಗಾಗಿದೆ. ನಾವು ಸಿಯೋನಿಲ್ ಸ್ಟೇ ಆಗಿದ್ವಿ ಅಂತ ಹೇಳಿದ್ನಲ್ಲ, ಬೆಳಗ್ಗೆ ನಾವು 7 ಗಂಟೆ 7:30 ಎದ್ದೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ನೋಡಿ 10 ಗಂಟೆ ಆಗಿದೆ ಟೈಮು. ಗೊತ್ತಿಲ್ಲ ಎಷ್ಟು ಕವರ್ ಮಾಡಬೇಕು ಅಂತ. ಆ್ಯಕ್ಚುಲಿ ಇವತ್ತು ಆಗ್ರಾಗೆ ಓಡೋಣ ಅಂತಿದ್ದೀವಿ. ಆಗ್ರಾಗೆ ಅದೇನಿಲ್ಲ ಅಂದರೂ ಒಂದು 700 ಕಿಲೋಮೀಟ್ರ್ ಇದೆ. 700 ಕಿಲೋಮೀಟ್ರು. ಇವಾಗ ನಾವು ಅಕಸ್ಮಾತ್ 10 ಗಂಟೆ ಆಗಿದೆ ಅಲ್ವಾ, ಇವಾಗ 11 ಗಂಟೆಗೆ ಬಿಟ್ರು ಆಲ್ಮೋಸ್ಟ್ 13 ಅವರ್ಸ್ ಜರ್ನಿ ಆಗುತ್ತೆ. ಗೊತ್ತಿಲ್ಲ ಹೆಂಗೆ ಕವರ್ ಮಾಡ್ತೀವಿ ಅಂದ್ಬಿಟ್ಟು ನೈಟೇ ಫುಲ್ ಹೊಡಿಬೇಕು, ಯಾಕಂದರೆ ಇವತ್ತು ಸಖತ್ತಾಗಿ ರೆಸ್ಟ್ ಆಗಿಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ, ನಾನು ಥ್ರಾಡೋಥ್ರಿಲ್ ಕನ್ನಡ. ನೆನ್ನೆ ನೈಟ್ ಫುಲ್ ಮಳೆ ಇದ್ದಿದ್ದರಿಂದ ನಾನು ಮೈಕ್ ಒದ್ದೆಯಾಗಿ ಆಡಿಯೋನೇ ಕ್ಯಾಪ್ಚರ್ ಮಾಡಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡೋ ಥರ ಆಯಿತು. ಇರಲಿ, ಪರವಾಗಿಲ್ಲ. ಸರಿ, ನಾವು ನಮ್ಮ ಜರ್ನಿನ ಸಿಯೋನಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಿ ಫೈನಲಿ ಊಟಕ್ಕೆ ನಿಲ್ಲಿಸಿದ ಮೇಲೆ ಹಾಗೆ ಗಾಡಿಗೆ ಒಂದು ಲುಕ್ ಹಾಕಿದೆ. ಗಾಡಿ ಎಷ್ಟು ಗಲೀಜಾಗಿತ್ತು ಅಂದರೆ ರೆಡ್ ರೂಸ್ಟರ್ ಲೋಗೋನೇ ಕಾಣಿಸ್ತಿರ್ಲಿಲ್ಲ, ಕಂಪ್ಲೀಟ್ಲಿ ಮುಚ್ಚೋಗಿತ್ತು. ಹಾಗೆ ನನ್ನ ಚೈನ್ ಕೂಡ ಸೌಂಡ್ ಮಾಡ್ತಿತ್ತು. ಇರಲಿ ಬಿಡು, ಈ ಚಂಡೀಗರ್ಗೆ ಹೋದ್ಮೇಲೆ ಸರಿ ಮಾಡಿಸ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಅದೇ. ಊಟ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಕರ್ನಾಟಕ ಫ್ಲ್ಯಾಗ್ ಪೇಂಟಲ್ಲಿ ಜೋಕಾಲಿ ಇತ್ತು. ಆಟ ಆಡೋಣ ಅಂದ್ಕೊಂಡೆ, ಬಟ್ ಮಳೆಯಿಂದ ಒದ್ದೆ ಆಗಿತ್ತು. ಅದಕ್ಕೆ ಸುಮ್ಮನೆ ವಾಪಸ್ ಬಂದೆ. ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ವಿ. ಮತ್ತೆ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು. ಇರಲಿ, ಪರವಾಗಿಲ್ಲ ಅಂತ ಹಾಗೆ ಸಾಂಗ್ ಕೇಳ್ಕೊಂಡು ಹೋಗೋಣ ಅಂದರೆ ಸಾಂಗಿಂದ ಜಾಸ್ತಿ ಆ್ಯಡ್ಸ್ಗಳೇ ಬರ್ತಿತ್ತು. ಕೊನೆಗೂ ಮಳೆ ನಿಂತ ಮೇಲೆ ಕ್ರೇಜಿ ಹೈವೇ ಸ್ಟ್ರೆಚ್ ಸಿಕ್ತು. ನಾವು ನಮ್ಮ ಹುಡುಗರು ಚೆಚ್ಚಕ್ಕೆ ಶುರು ಮಾಡಿದ್ವಿ. ಎಲ್ಲ ಜನರಿಗೂ ಫ್ಲೈ ಬೈ ಕೊಟ್ಕೊಂಡು ಹಾಗೆ ಬರ್ತಾ ಇದ್ವಿ. ಮಧ್ಯದಲ್ಲಿ ಒಬ್ಬ ನಿಲ್ಲಿಸ್ಬಿಟ್ಟು ಕ್ರೇಜಿ ಸೌಂಡ್ ಗುರು ಗಾಡಿದು ಅಂತ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ಅಷ್ಟರಲ್ಲಿ ಒಂದು ಅಂಕಲ್ ಬಂದು ಲೆಕ್ಚರ್ ಕೊಡೋಕ್ಕೆ ಶುರು ಮಾಡಿದ್ರು. ಗಾಡಿ ಏನೋ ಚೆನ್ನಾಗಿದೆ, ಅಷ್ಟು ಫಾಸ್ಟ್ ಹೋಗೋದು ಒಳ್ಳೇದಲ್ಲ, ಹುಷಾರಾಗಿ ಹೋಗಿ ಅಂತ ಎಲ್ಲ ಹೇಳಿದ್ರು. ಸರಿ ಅಂಕಲ್, ಆಯಿತು ಅಂದ್ಕೊಂಡು ಮುಂದೆ ಬಂದ್ವಿ. ಕೊನೆಗೂ ಕತ್ಲಾಯಿತು. ಇನ್ನೇನು ಆಲ್ಮೋಸ್ಟ್ UP ಹತ್ರ ಬಂದಿದ್ವಿ. ಬಾಯ್ಸ್ ಎಲ್ಲ ಒಂದು ಕಡೆ ಸ್ಟಾಪ್ ಆಗಿ ಡಿಸೈಡ್ ಮಾಡಿದ್ವಿ, ಇವತ್ತು ಜಾನ್ಸಿಲ್ ಸ್ಟೇ ಆಗೋಣ, ಇನ್ನೂ ಜಾಸ್ತಿ ಹೊಡೆಯೋದು ಬೇಡ ಅಂತ. ಇನ್ನೇನು 80 ಕಿಲೋಮೀಟರ್ಸ್ ಇತ್ತು. ಮತ್ತೆ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು. ಹಂಗೆ ಇರಲಿ ಅಂದ್ಕೊಂಡು ಹಂಗೂ ಹಿಂಗೂ ಹೊಡೆಯೋಕ್ಕೆ ಶುರು ಮಾಡಿದ್ವಿ. ಕೊನೆಗೂ ನಾವು ನಮ್ಮ ಸ್ಟೇ ರೀಚ್ ಆದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.